ರಾಜ್ಯದ 30 ಜಿಲ್ಲೆಯ 30 ಸುದ್ದಿಗೆ ಸ್ವಾಗತ. ನಾನು ನಮ್ರತಾ. ಒಂದೊಂದಾಗಿ ನೋಡ್ತಾ ಹೋಗೋಣ. ನೆಲಮಂಗಲ ಕ್ರೈಮ್ ರೇಟ್ನಲ್ಲಿ ನಂಬರ್ 1 ಆಗಿದ್ರು ಪೊಲೀಸರು ಮಾತ್ರ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಕಳೆದ ರಾತ್ರಿ ಹೊಸ ವರ್ಷಕ್ಕೆ ಬಂದೋಬಸ್ತ್ ಮಾಡೋದನ್ನ ಬಿಟ್ಟು ಎಲ್ಲರೂ ಕುಣಿಯೋದ್ರಲ್ಲಿ ಬ್ಯುಸಿ ಆಗಿದ್ರು. ನೆಲಮಂಗಲ ಟೌನ್ ಎಎಸ್ಐ ಧನರಾಜ್ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಎಲ್ಲರೂ ಕುಣಿತಾನೆ ಇದ್ರು. ನೆಲಮಂಗಲದ ಹಾಲಿಡೇ ರೆಸಾರ್ಟ್ ನಲ್ಲಿ ಪಾರ್ಟಿ ಅರೇಂಜ್ ಮಾಡಲಾಗಿತ್ತು. ಈ ಪಾರ್ಟಿಗೆ ಪೊಲೀಸರೆಲ್ಲರೂ ಮಫ್ತಿಯಲ್ಲಿ ಬಂದು ಡ್ಯಾನ್ಸ್ ಅಂತ ಸ್ಟೆಪ್ಸ್ ಹಾಕಿದ್ರು. ಕರ್ನಾಟಕ ರಾಜ್ಯದಲ್ಲೇ ಅಪರಾಧಿ ಪ್ರಕರಣಗಳಲ್ಲಿ ನೆಲಮಂಗಲ ನಂಬರ್ 1 ಪಟ್ಟಿಯಲ್ಲಿದ್ರು. ಪೊಲೀಸರು ಮಾತ್ರ ತಲೆಕೆಡಿಸಿಕೊಂಡಿಲ್ಲ. ದುರಂತ ಅಂತಂದ್ರೆ ನಿವೃತ್ತಿ ಬೀಳ್ಕೊಡುಗೆಗಾಗಿ ನೆಲಮಂಗಲ ಸ್ಟೇಷನ್ ಇಡೀ ದಿನ ಖಾಲಿಯಾಗಿತ್ತು. ವಿಡಿಯೋ ಮಾಡ್ತಿದ್ದೆ. ವಿಜಯಪುರದಲ್ಲಿ ಮಫ್ತಿಯಲ್ಲಿದ್ದ ಪಿಎಸ್ಐ ಮೇಲೆಯೇ ಸ್ವಾಮೀಜಿಯೊಬ್ಬರು ಕಪಾಳ ಮೋಕ್ಷ ಮಾಡಿದ್ದಾರೆ. ಖಾಸಗಿ ಮೆಡಿಕಲ್ ಕಾಲೇಜು ವಿರೋಧಿಸಿ ನಡೀತಾ ಇದ್ದ ಪ್ರತಿಭಟನೆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಪ್ರತಿಭಟನೆ ನಡೆಸುತ್ತಿದ್ದಾಗ ಸ್ವಾಮೀಜಿಯ ಮೊಬೈಲ್ ಅನ್ನ ಮಫ್ತಿಯಲ್ಲಿದ್ದ ಪೊಲೀಸರು ಕಸಿದುಕೊಂಡಿದ್ರು. ಇದರಿಂದ ಸಿಟ್ಟಿಗೆದ್ದ ಸಂಗನ ಬಸವೇಶ್ವರ ಸ್ವಾಮೀಜಿ ಮಫ್ತಿಯಲ್ಲಿದ್ದ ಪಿಎಸ್ಐಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಇದರಿಂದ ಸ್ಥಳದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಬಳಿಕ ಎಲ್ಲಾ ಹೋರಾಟಗಾರರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೂಕ್ತ ಮನೆ ನಿರ್ಮಿಸಿಕೊಡಿ ಅಂತ ಯಾದಗಿರಿಯ ಮದನಪುರ ಬಡಾವಣೆಯ ಸ್ಲಂ ನಿವಾಸಿಗಳು ಕಣ್ಣೀರು ಹಾಕಿದ್ದಾರೆ. ಕಳೆದ 60 ವರ್ಷಗಳಿಂದ ವಿವಾದಿತ ಜಾಗದಲ್ಲೇ ಶೆಡ್ನಲ್ಲಿ ವಾಸ ಮಾಡ್ತಿದ್ದೇವೆ, ಹೀಗಾಗಿ ಇದೇ ಜಾಗದಲ್ಲಿ ನಮಗೆ ಮನೆ ನಿರ್ಮಿಸಿಕೊಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನ ಯಲಹಂಕದ ಕೋಗಿಲು ಸಂತ್ರಸ್ತರಿಗೆ ಮಾನವೀಯತೆಯ ಆಧಾರದ ಮೇಲೆ ಮನೆ ಕೊಡ್ತಿದೆ, ಆದ್ರಿಲ್ಲಿ ನಮಗೆ ಹಕ್ಕುಪತ್ರ ಕೊಡೋಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ ಅಂತ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜ್ಯದಲ್ಲಿನ ನಾಯಕತ್ವವನ್ನು ಹೈಕಮಾಂಡ್ ನಾಯಕರು ತೀರ್ಮಾನಿಸುತ್ತಾರೆ ಅಂತ ಶಾಸಕ ಬಿ ದೇವೇಂದ್ರಪ್ಪ ಹೇಳಿದ್ದಾರೆ. ದಾವಣಗೆರೆಯ ಜಗಳೂರಿನಲ್ಲಿ ಮಾತನಾಡಿದ ಅವರು, ಸಿಎಂ ಸ್ಥಾನವನ್ನ ಸಹಜವಾಗಿ ಕೇಳೋಕೆ ಎಲ್ರಿಗೂ ಹಕ್ಕಿದೆ, ಅದನ್ನ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲರೂ ಚೆನ್ನಾಗಿಯೇ ಇದ್ದಾರೆ, ಅವರ ಬ್ರೇಕ್ಫಾಸ್ಟ್ಗೆ ಇವರು ಹೋಗಿದ್ದಾರೆ, ಇವರ ಬ್ರೇಕ್ಫಾಸ್ಟ್ಗೆ ಅವರು ಬಂದಿದ್ದಾರೆ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಶಾಸಕರು ತಿಳಿಸಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಶಾಸಕ ಸೋಮಶೇಖರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಶವಂತಪುರ ಕ್ಷೇತ್ರದ ಚಿಕ್ಕನಹಳ್ಳಿಯಲ್ಲಿ ಅಕ್ರಮವಾಗಿ ಬಂಡೆ ಬ್ಲಾಸ್ಟ್ ಮಾಡಿದ್ದರಿಂದ 4 ಚಿರತೆಗಳು ಸಾವನ್ನಪ್ಪಿವೆ ಅಂತ ಆರೋಪಿಸಿದ್ದಾರೆ. ಚಿರತೆಗಳು ಡೆತ್ ಆಗಿರೋ ಸುದ್ದಿ ಗಮನಕ್ಕೆ ಬಂದ ಕೂಡಲೇ ಫಾರೆಸ್ಟ್ ಆಫೀಸರ್ ಗಮನಕ್ಕೆ ತಂದಿದ್ದೇನೆ, ಆದರೆ ಅರಣ್ಯ ಸಚಿವರ ಗಮನಕ್ಕೆ ತರಲು ಸಾಕಷ್ಟು ಕರೆ ಮಾಡಿದ್ರು, ಕರೆ ಸ್ವೀಕರಿಸಿಲ್ಲ. ಚಿರತೆ ಸಾವಿಗೆ ಕಾರಣ ಯಾರು ಅಂತ ಶಾಸಕ ಎಸ್ಟಿ ಸೋಮಶೇಖರ್ ಪ್ರಶ್ನಿಸಿದ್ದಾರೆ. ನನ್ನ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಲಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಲ್ಲಿ 100 ಎಕರೆ ಬಂಡೆ ಇದೆ. ಆ ಬಂಡೆ ಇಲ್ಲಿಗಲಿಗೆ ಬಾಂಬನ್ನು ಬ್ಲಾಸ್ಟ್ ಮಾಡ್ತಕ್ಕಂಥದ್ದು. ಸುಮಾರು 4 ಚಿರತೆಗಳು ಸತ್ತೋಗಿದೆ. ನನ್ನ ಗಮನಕ್ಕೆ ಬಂದು ತಕ್ಷಣ ನಾನು ಫಾರೆಸ್ಟ್ ಆಫೀಸರ್ಗೆ ಮನವಿ ಮಾಡಿದ್ದೇನೆ. ಯಾರೆಲ್ಲ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ನೀವು ಕಾನೂನು ಪ್ರಕಾರ ಅವ್ರಿಗೆ ಗುರಿಪಡಿಸಬೇಕಾಗ್ತದೆ.
ಅದಕ್ಕೆ ಎಷ್ಟೇ ಪ್ರಭಾವಶಾಲಿ ಆದ್ರೂ ತಪ್ಪಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಮಾಹಿತಿ ಕೂಡ ಬಂದಿದೆ. ಅದರಿಂದ ಫಾರೆಸ್ಟ್ ಆಫೀಸರ್ಗೆ ಇವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೆ ನಿನ್ನೆಯಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದೇನೆ. ಅವರು ಫೋನ್ ತೆಗಿತಾ ಇಲ್ಲ. ಸಂಬಂಧಪಟ್ಟಂಥ ಫಾರೆಸ್ಟ್ ಅಧಿಕಾರಿಗಳಿಗೆ ಕೂಡ ನಿನ್ನೆ ವಾರ್ನ್ ಮಾಡಿದ್ದೇನೆ. ಈ 4 ಚಿರತೆಗಳು ಸತ್ತಿರ್ತಕ್ಕಂಥದ್ದಕ್ಕೆ ಯಾರು ಕಾರಣಕರ್ತರಿದ್ದಾರೆ, ಯಾರು ಇಲ್ಲಿಗಲ್ಲಿಗೆ ಬಂಡೆಯಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ, ಅವ್ರನ್ನ ಕಾನೂನು ಅಡಿಯಲ್ಲಿ ಬಂಧಿಸಬೇಕಾಗ್ತದೆ. ಅದೇನಾದರೂ ಉದಾಸೀನ ಆದರೆ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಅಕ್ರಮವಾಗಿ ಮೊಬೈಲ್ ಫೋನ್ ಹಾಗೂ ಮಾದಕ ವಸ್ತುಗಳನ್ನು ತಲುಪಿಸುವ ಯತ್ನ ಮತ್ತೆ ಮುಂದುವರೆದಿದೆ. ಜೈಲಿನ ಕಾಂಪೌಂಡ್ ಮೇಲಿಂದ ಮೊಬೈಲ್, ಸಿಮ್ ಕಾರ್ಡ್ ಹಾಗೂ ಡ್ರಗ್ಸ್ ಅನ್ನ ಖದೀಮರು ಒಳಗೆ ಎಸೆದಿದ್ದಾರೆ. ಹೀಗೆ ಎಸೆಯೋ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಮಧ್ಯರಾತ್ರಿ 3 ಗಂಟೆ ಸಮಯಕ್ಕೆ ಮುಖಕ್ಕೆ ಮಾಸ್ಕ್ ಧರಿಸಿದ ಕಿಡಿಗೇಡಿಗಳು ಬಟ್ಟೆಯಲ್ಲಿ ಕಟ್ಟಿದ ವಸ್ತುಗಳನ್ನು ಜೈಲಿನ ಗೋಡೆಯ ಮೇಲಿಂದ ಏಕಾಏಕಿ ಎಸೆದು ಕ್ಷಣಾರ್ಧದಲ್ಲೇ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ತನಿಖೆ ನಡೆಸ್ತಾ ಇದ್ದಾರೆ. ಬೆಳಗಾವಿ ಹಿಂಡಲಗ ಜೈಲಿನೊಳಗೆ ನಿಷೇಧಿತ ವಸ್ತುಗಳನ್ನು ಎಸೆದ ಪ್ರಕರಣಕ್ಕೆ ಬಂಧಿಖಾನೆ ಉತ್ತರ ವಲಯ ಡಿಐಜಿ ಟಿಪಿ ಶೇಷ ಅವರು ಪ್ರತಿಕ್ರಿಯಿಸಿದ್ದಾರೆ. ವೈರಲ್ ಆಗಿರೋ ಸಿಸಿಟಿವಿ ದೃಶ್ಯ 1 ತಿಂಗಳ ಹಿಂದಿನದ್ದು. ಈ ಬಗ್ಗೆ ಈಗಾಗಲೇ ಕೇಸ್ ದಾಖಲಾಗಿದೆ ಎಂದಿದ್ದಾರೆ. ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸಿಸಿಟಿವಿ ನಮ್ಮವರೇ ಕೊಟ್ಟಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಯಾಕಾಗಲ್ಲ, ನಾವು ಎಷ್ಟು ನಾವು ಸ್ಟಾಫನ್ನು ಸಸ್ಪೆಂಡ್ ಮಾಡಿಲ್ಲ, ಎಷ್ಟು ಜನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿಲ್ಲ. ಈ ಕ್ರಿಮಿನಲ್ ಕೇಸ್ ನನಗೆ ಗೊತ್ತಿದ್ದ ಮಟ್ಟಿಗೆ ನಾವು ಬಂದ ಮೇಲೆ 3 ಜನ ಮೇಲೆ ಮಾಡಿದ್ವಿ. ನಾವು 3 ಸ್ಟಾಫ್ ಮೇಲೆ ನಾವು ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ವಿ. 3 ಸ್ಟಾಫ್ ಮೇಲೆ. ಹೌದು, ಕಾಂಟ್ರಾಬ್ಯಾಂಡ್ ಆರ್ಟಿಕಲ್ಸನ್ನು ಅವರು ಸಪ್ಲೈ ಮಾಡ್ತಾ ಇದಕ್ಕೆ. ಮೊಬೈಲು, ಮೇಜರ್ ಮೊಬೈಲು ಒಂದು 5% ಇದ್ದಾರೆ. ಎಲ್ಲರಿಗೂ ಫ್ರಿಸ್ಕಿಂಗ್ ಆಗುತ್ತೆ. ಅಂದರೆ ಯಾವಾಗ ಅವಾಯ್ಡ್ ಆಗುತ್ತೆ ಅಂದರೆ KSISF ಮತ್ತು ನಮ್ಮ ಸ್ಟಾಫ್ ಎರಡೂ ಕೂಡ ಕನೆನ್ಸ್ ಇದ್ದಾಗ. ಈಗ ನೀವು ಪ್ರಾಂಪ್ಟಾಗಿ ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅಂತಂದಾಗ, ನಾನೇನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ನೀವು ಪ್ರಾಂಪ್ಟಾಗಿ ಸರ್ಚ್ ಮಾಡಿದಾಗ ನಾನು ಸೇರಿಕೊಳ್ಳೇಬೇಕಾಗುತ್ತೆ. ನಾನು ಆ್ಯಕ್ಚುಲಿ ಎಕ್ಸೆಪ್ಟ್ ಸೂಪರಿಂಟೆಂಡೆಂಟ್ ಯಾರು ಯಾಕಾಗಲ್ಲ, ನಾವು ಎಷ್ಟು ನಾವು ಸ್ಟಾಫನ್ನು ಸಸ್ಪೆಂಡ್ ಮಾಡಿಲ್ಲ, ಎಷ್ಟು ಜನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿಲ್ಲ. ಈ ಕ್ರಿಮಿನಲ್ ಕೇಸ್ ನನಗೆ ಗೊತ್ತಿದ್ದ ಮಟ್ಟಿಗೆ ನಾವು ಬಂದ ಮೇಲೆ 3 ಜನ ಮೇಲೆ ಮಾಡಿದ್ವಿ. ನಾವು 3 ಸ್ಟಾಫ್ ಮೇಲೆ ನಾವು ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ವಿ. ನವವಿವಾಹಿತ ಜೋಡಿ ಗಾನವಿ ಮತ್ತು ಸೂರಜ್ ಆತ್ಮಹತ್ಯೆ ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಮೊದಲು ಆತ್ಮಹತ್ಯೆ ಮಾಡಿಕೊಂಡ ಗಾನವಿ ಕುಟುಂಬದ 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೂರಜ್ ಅತ್ತಿಗೆ ನೀಡಿದ ದೂರಿನ ಆಧಾರದ ಮೇಲೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಸೂರಜ್ ಆತ್ಮಹತ್ಯೆ ಮಾಡಿಕೊಳ್ಳಲು ಗಾನವಿ ಕುಟುಂಬಸ್ಥರೇ ಕಾರಣ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಅಕ್ರಮವಾಗಿ ನ್ಯೂ ಇಯರ್ ಆಚರಣೆ ಮಾಡ್ತಾ ಇದ್ದ ರೆಸಾರ್ಟ್ ಮೇಲೆ ದೊಡ್ಡಬಳ್ಳಾಪುರ ಪೊಲೀಸರು ದಾಳಿ ನಡೆಸಿದರು. ನಂದಿಬೆಟ್ಟದ ತಪ್ಪಲಿನಲ್ಲಿರುವ ಹೆಗ್ಗಡಿಹಳ್ಳಿ ಗ್ರಾಮದ ಖಾಸಗಿ ರೆಸಾರ್ಟ್ನಲ್ಲಿ ಅಕ್ರಮವಾಗಿ ಪಾರ್ಟಿ ಆಯೋಜಿಸಲಾಗಿದ್ದು, ಖಚಿತ ಮಾಹಿತಿ ಮೇರೆಗೆ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದಲ್ಲಿ ದಾಳಿ ನಡೆಸಿ ವಿವಿಧ ಬ್ರ್ಯಾಂಡ್ನ ಮದ್ಯ ಮತ್ತು ಸೌಂಡ್ ಬಾಕ್ಸ್ ಅನ್ನು ಜಪ್ತಿ ಮಾಡಲಾಗಿದೆ. ಅಚ್ಚರಿ ಅಂತಂದ್ರೆ ಪಾರ್ಟಿ ಆಯೋಜನೆಗೆ ಯುವಕರಿಂದ 1.30 ಲಕ್ಷ ಹಣವನ್ನು ರೆಸಾರ್ಟ್ ಮಾಲೀಕ ಪೀಕಿದ್ದಾನೆ ಎನ್ನಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ನಡೆದ ಮಹಿಳೆಯ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಹಿಳೆಗೆ ಸಹ ಸಿಬ್ಬಂದಿನೇ ಕಿರುಕುಳ ಕೊಟ್ಟಿರೋದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಓಲ್ಡ್ ಟೌನ್ ಠಾಣೆ ಪೊಲೀಸ್ ಸಿಬ್ಬಂದಿ ಸಂತೋಷ್ ಪತ್ನಿ ರಕ್ಷಿತಾಗೆ ಸಹ ಸಿಬ್ಬಂದಿ ಮೌನೇಶ್ ಕಿರುಕುಳ ನೀಡಿರೋದು ಬೆಳಕಿಗೆ ಬಂದಿದೆ. ವಾಟ್ಸ್ಆಪ್ ಚಾಟ್ ಮೂಲಕ ರಕ್ಷಿತಾಗೆ ಬ್ಲಾಕ್ ಮೇಲ್ ಮಾಡಿರುವುದು ಗೊತ್ತಾಗಿದೆ. ಇದೀಗ ಕಾನ್ಸ್ಟೇಬಲ್ ಮೌನೇಶ್ನನ್ನ ಬಂಧಿಸಿರುವ ಭದ್ರಾವತಿಯ ಓಲ್ಡ್ ಟೌನ್ ಠಾಣೆ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ.